ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಟ್ತಿರುವಂಥ 1 BHK ಫ್ಲ್ಯಾಟು ಮತ್ತು ರಾಜ್ಯ ಸರ್ಕಾರ. ಫ್ರೆಂಡ್, ನಿಮಗೆ ವಿಷಯ ತಿಳಿಸ್ತಾ ಇರೋರು ಗಾಣಿಗಳ್ಳಿ. 1 BHK ಫ್ಲ್ಯಾಟು ಏನು ಗಾಣಿಗಳ್ಳಿ ಇದೆಯೋ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್. ಈಗ 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟು ಎರಡೂ ಸಹ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. 2 BHK ಫ್ಲ್ಯಾಟ್ ಆದಷ್ಟು ಕೆಲಸ ನಡೀತಾ ಇದೆ. 1 BHK ಫ್ಲ್ಯಾಟ್ದು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ಇಲ್ಲಿ ಕೆಲಸ ಸ್ಥಗಿತಗೊಂಡಿದೆ ಫ್ರೆಂಡ್. ಒಂದು ಸ್ವಲ್ಪ ಸೆಂಟ್ರಲ್ಲಿ ಒಂಚೂರು ಫ್ಲೋರ್ ಇತ್ತು, ಅದು ನಂತರ ಸ್ಥಗಿತಗೊಂಡಿರೋದು. ಇದುವರೆಗೂ ಕೆಲಸ ಶುರುವಾಗಿಲ್ಲ ಫ್ರೆಂಡ್. ಈಗ ಅವ್ರಿಗೆ ಫಲಾನುಭವಿಗಳಿಗೆ ಏನು ಒಂದು ವಾರದಲ್ಲಿ ಹಿಂದೆ ಹೋಗಿ MD ಸರ್ ಮೀಟ್ ಮಾಡಿದ ನಂತರ ಅವ್ರಿಗೆ ಡಿಮ್ಯಾಂಡ್ ಲೆಟರ್ಗಳು ಬಂದಿದ್ದಾವೆ. ಅಂದರೆ ಏನು ನೋಟಿಸ್ ಅಂತಲ್ಲ, ನೋಟಿಸ್ ಬಂದಿದೆ. ನೋಟಿಸ್ ಅಂದರೆ ಈಗ ನೀವು ಲೋನ್ ಮಾಡಿಸ್ಕೊಡಿ, ನಂತರ ನಿಮಗೆ ನಾವು ಫ್ಲ್ಯಾಟ್ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಬನ್ನಿ, ನೋಟಿಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಏನಿಲ್ಲ, ಅದರಲ್ಲಿ ನೋಟಿಸಲ್ಲಿ ನೀವು ತಾಂಡಿರುವಂತಹ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಆಯ್ಕೆ ಮಾಡ್ಕೊಂಡಿದ್ದೀರಾ ಫ್ರೆಂಡ್. ಅದು ಯಾರಲ್ಲಿ ಅಂದರೆ ಗಾಣಿಗಳೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಮತ್ತು 11,23,000 ರೂಪಾಯಿ ಹಳೆ ಹಿಂದಿನ ದರದಲ್ಲಿ ಏನಾರು ಇದು ಸೇರ್ಕೊಂಡಿದ್ರೆ ಅದು ಇರುತ್ತೆ. 1,00,000 ರೂಪಾಯಿ ಸಹಾಯಧನವೂ ನಿಮಗೆ ಇರುತ್ತೆ. ಮತ್ತು ನೀವೇನು ಈಗ ಬಡ್ಡಿ ಸಹಾಯಧನ 3%ಇಂದ 5%ವರೆಗೂ, ಅಂದರೆ 3,000 ರೂಪಾಯಿ ಏನು ಸಹಾಯಧನ ಅದನ್ನು ನೀವು ಒಳಗೊಂಡಿರ್ತೀರ. ನೀವು ಆದಷ್ಟು 25/6/2020 ಒಳಗಡೆ ನೀವು ಬ್ಯಾಂಕ್ ಸಾಲನಾದರೂ ಲೋನ್ ಮಾಡಿಸ್ಬಿಡಿ. ಅಥವಾ ನಿಮ್ಮ ಸ್ವಂತ ದುಡ್ಡಿದ್ರೆ, ಅಂದರೆ ನಿಮ್ಮ ಏನಾರ ಸ್ವಂತ ದುಡ್ಡಿದ್ರು ಸಹ ನೀವು ಕಟ್ಟಿ ನಿಮಗೆ ನೋಂದಣಿ ಮಾಡ್ಕೊಳ್ರಿ ಅಥವಾ ಸ್ವಾಧೀನ ಪತ್ರ ಪಡ್ಕೊಳ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ 1 BHK ಫ್ಲ್ಯಾಟು ಗಾಣಿಗಳ್ಳಿ. ನಿಮಗೆ ಆದಷ್ಟು ನಾನು ಎಲ್ಲ ಕಡೆ ಫ್ಲ್ಯಾಟ್ಗಳ ತೋರಿಸ್ಕೊಂಬರ್ತಾಯಿದ್ದೀನಿ ಫ್ರೆಂಡ್. ಗಾಣಿಗಳ್ಳಿದು ನಾನು ಮಂತ್ಲಿಯಲ್ಲಿ ನಿಮಗೆ ವಿಷಯ ತಿಳಿಸ್ಕೊಂಬರ್ತಾಯಿದ್ದೀನಿ ಫ್ರೆಂಡ್. ಗಾಣಿಗಳ್ಳಿದು ಒಂದು 4 ವರ್ಷ ಆಗಿದೆ ಇಲ್ಲಿ ಕೆಲಸ ನಿಂತು. ಇನ್ನೂ ಸುಮಾರು ಕೆಲಸ ಅಲ್ಲಿದ್ದಾವೆ. ನಮ್ಮಷ್ಟು ಅದು ಕೆಲಸ ಎಲ್ಲ ರೆಡಿ ಆಗೋಕ್ಕೆ ಇಲ್ಲಿ 1 BHK ಫ್ಲ್ಯಾಟು 1 ವರ್ಷ ಬೇಕೇ ಬೇಕು. ಯಾಕೆಂದರೆ ಫ್ಲೋರ್ ಮಾತ್ರ ಇದ್ದಿದೆ, ಇನ್ನು ಒಳಗಡೆ ಕೆಲಸ ಆಗಿರಲಿ, ವೈರಿಂಗ್ ಆಗಿರ್ಬೋದು, ಪ್ಲಂಬ್ಲಿಂಗ್ ಕೆಲಸಗಳಾಗಿರ್ಬೋದು, ಮೆಟ್ಲುಗಳದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಅಲ್ಲಿ ಕೆಲಸ ಇದ್ದಾವೆ. ಬಟ್ ಈಗ ಲೋನ್ ಮಾಡಿಸೋಕ್ಕೆ ಇವರು ಇಲ್ಲಿ ಡಿಮ್ಯಾಂಡ್ ನೋಟಿಸ್ ಕಟ್ಟಿದ್ದಾರೆ. ಇದು ಯೋಚನೆ ಮಾಡಬೇಕು, ನಾವೇನು ಇದ್ರ ಬಗ್ಗೆ ಮಾತಾಡೋಲ್ಲ ಫ್ರೆಂಡ್. ಒಟ್ಟಿನಲ್ಲಿ ಈಗ ಗಾಣಿಗಳ್ಳಿಯವರಿಗೆ ನೋಟಿಸ್ ನೀಡಲಾಗಿದೆ. ಅಂದರೆ ನೀವು ಹಣ ಪೇ ಮಾಡಿ, ಇಲ್ಲ ಸ್ವಂತ ಆದರೂ ಪರವಾಗಿಲ್ಲ, ಸಾಲ ಆದರೂ ಮಾಡಿಕೊ, ಬ್ಯಾಂಕಲ್ಲಿ ಲೋನ್ ಆದರೂ ತಗೊಂಡ್ಬಿಡಿ, ನಿಮಗೆ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಈಗ ಹೋದ ಸರಿ ನಾವು ಹೋದ ವೀಕಲ್ಲಿ ನಾವು ನಿಮಗೆ ಮಾತಾಡಿದಾಗ ತೋರಿಸಿದ್ವಿ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಲೋನ್ ಮಾಡಿಸ್ಕೊಟ್ರೆ ಮಾತ್ರ ನಾವು ಮನೆ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇಲ್ಲಿ ಸ್ವಚ್ಛವಾಗಿ ಇಲ್ಲಿ ತಿಳಿಸಿದ್ದಾರೆ MD ಸಾರು. ವಸತಿ ಸಚಿವರು ಸಾರು ಅವಾರ್ಡ್ ಒಂದು ಸರಿ ಸಾಕಷ್ಟು ಜನ ಇಲ್ಲಿ ಬಿದ್ರಳ್ಳಿ ಆಗಿರ್ಬೋದು, ಏನು ಎಲ್ಲೆಲ್ಲಿ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲ ಸಹ ಭೇಟಿ ಮಾಡಿ ಬಿದ್ರಳ್ಳಿ ಸನ್ನಿವೇಶನ ಅದು ನಾನು ಯೂಟ್ಯೂಬಲ್ಲೇ ಹಾಕಿಲ್ಲ ಮಾತನಾಡಿರೋದು ಫ್ರೆಂಡ್. ಅವ್ರು ತಿಳಿಸ್ತಿರೋದು 1 BHK ಫ್ಲ್ಯಾಟು ನಾವು ಫ್ಲ್ಯಾಟ್ ರೆಡಿ ಇಲ್ದೇ ಅವ್ರಿಗೆ ಈ ಬಾಡಿಗೆ ಕಟ್ಟೋಕ್ಕಲ್ಲ, EMI ಕಟ್ಟೋಕ್ಕಲ್ಲ, ತೊಂದರೆ ಆಗುತ್ತೆ ಅಂತ ತಿಳಿಸಿದರು. ಅಂದರೆ ರೆಡಿ ಆದಮೇಲೆ ಕೀ ಇರ್ತಾರೆ, ಎಲ್ಲ ಮನೆ ರೆಡಿ ಆದಮೇಲೆ ಲೋನ್ ಮಾಡಿಸ್ಕೊಳ್ಳಿ ಅಂತ ತಿಳಿಸಿದ್ರು. ಬಟ್ ಆದರೂ ಸುಮಾರು ಜನ ಎಲ್ಲ ಮಾಡಿಸಿದ್ದಾರೆ. ಓಕೆ, ಇದು ಏನಪ್ಪ ಅಂದರೆ ಇಲ್ಲಿ ಗಾಣಿಗಳ್ಳಿಯವರಿಗೆ 1 BHK ಫ್ಲ್ಯಾಟು ಸದ್ಯಕ್ಕೆ ನೋಟಿಸ್ ಕಳಿಸಿದ್ದಾರೆ. ಅವರು 1 BHK ಫ್ಲ್ಯಾಟು ಸಾಲ ಅಂದರೆ ಲೋನ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಂತ ಕ್ಯಾಶ್ ಕೊಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ MD ಸರ್ ತಿಳಿಸ್ತಾ ಇರೋದು ಇಷ್ಟೇ. 1 BHK ಫ್ಲ್ಯಾಟು ಏನು ನಿಮಗೆ ಬೇಕಂತಾರೆ ಅವರೆಲ್ಲ ಲೋನ್ ಮಾಡಿಸ್ಕೊಡಿ, ನಂತರ ನಾವು ಇಲ್ಲಿ ರೆಡಿ ಮಾಡಿಸ್ಕೊಡ್ತೀವಿ ಮನೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಇದು ಗಾಣಿಗಳ್ಳಿಯದು ವಿಷಯ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್. ಇಷ್ಟು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 1 BHK ಫ್ಲ್ಯಾಟ್ ಗಾಣಿಗಳ್ಳಿದು ಈಗ ಡಿಮ್ಯಾಂಡ್ ಲೆಟರ್ಗಳು ಅಂದರೆ ನೋಟಿಸ್ ಬರ್ತಾ ಇದ್ದಾವೆ. ಅಲ್ಲಿ ಆಲ್ಮೋಸ್ಟ್ ಕಳಿಸಿದ್ದಾರೆ ಎಲ್ಲ 25ರಿಂದಲೇ ಇದು ನೋಟಿಸ್ಗಳೆಲ್ಲ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಅವರು 25ನೇ ತಾರೀಕಿಂದ ಇಲ್ಲಿ ನೋಟಿಸ್ ಇಶ್ಯೂ ಆಗಿರೋದು ಫ್ರೆಂಡ್. ಈಗ 1 BHK ಫ್ಲ್ಯಾಟರು A ಟವರ್ ಆಗಿರ್ಬೋದು, B ಟವರ್ ಆಗಿರ್ಬೋದು, ಇಲ್ಲಿ ಫ್ಲೋರ್ಗಳು ಎದ್ದಿದ್ದಾವೆ, ಒಳಗಡೆ ಏನು ಕೆಲಸ ಆಗಿಲ್ಲ ಫ್ರೆಂಡ್. ಇದ್ರ ಬಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದವರು ನೋಟಿಸ್ ಕೊಟ್ಟಿದ್ದಾರೆ 1 BHK ಫ್ಲ್ಯಾಟ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದು ಫ್ರೆಂಡ್. ಇದು ಗಾಣಿಗಳ್ಳಿಯವರು